ಆದ್ರೆ ಅಜ್ಜಿ ಪಾಪ ಮಾತಾಡ್ಸ್ತು ಸುಮಾರು ಸಲ ಅವಳೇ ಮಾತಾಡಿಲ್ಲ. ಇದೇ ಆನ್ಲೈನ್ ಅಲ್ಲಿ ನೋಡಿದ್ ನಾವು ಇದನ್ನೇ ನೋಡಿದ್ದು. ಒಂಥರ ಬೇರೆ ತರ ಡಿಫ್ರೆಂಟ್ ಆಗಿತ್ತು ಚೂರು. ನಮ್ ಸ್ವಾತಿಗೆ ನೀವೇ ಹೇಳಿ ಗೈಸ್, ಅಕ್ಕ ಇರ್ಬೇಕಾದ್ರೆ ತಂಗಿ ಹೆಂಗ್ ಮದ್ವೆ ಆಗ? ಇಲ್ಲ ಇಲ್ಲ. ನೈಸ್ ಟು ಮೀಟ್ ಮೈ ಸಬ್ಸ್ಕ್ರೈಬರ್ ಗೈಸ್. ಓಕೆ ಕ್ಯಾರಿ ಆನ್. ಬಾಯ್ ಬಾಯ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಡೈನಿಂಗ್ ಟೇಬಲ್ ನೋಡಲು ಹೋಗುತ್ತಿದ್ದೇವೆ. ಆಲ್ರೆಡಿ 1-2 ಶಾಪ್ ನೋಡಾಯಿತು. ಸೊ ನೋಡ್ತಾನೆ ಇದ್ದೀವಿ ನೆನ್ನೆಯಿಂದ. ಯಾವುದು ನಮಗೆ ಸೆಟ್ ಆಗ್ತಾ ಇಲ್ಲ, ನಮ್ಗೆ ಇಷ್ಟ ಆಗ್ತಾ ಇಲ್ಲ. ನಮ್ಮ ಮೈಂಡಲ್ಲಿ ಒಂದು ಥರ ಇದೆ, ಆ ಥರ ಬೇಕು ಅಂತ ಹುಡುಕ್ತಾ ಇದ್ದೀವಿ ಇಡೀ ಮೈಸೂರನ್ನ. ಎಲ್ಲೂ ಸಿಗ್ತಾ ಇಲ್ಲ. ನೋಡೋಣ, ಇವಾಗ ಒಂದು ಶಾಪ್ಗೆ ಹೋಗ್ತಾ ಇದ್ದೀವಿ. ಈಗ ಆ ಕಡೆ ಬಾರ್ಡ್ರಿಂದ ಈ ಕಡೆ ಬಾರ್ಡ್ರ್, ನಮ್ಮನೆ ಆ ಬಾರ್ಡ್ರಿಂದ ಈ ಕಡೆ ಸಿದ್ಧಾರ್ಥ ಲೇಔಟ್ ಕಡೆ ಬಂದಿದ್ದೀವಿ. ನೋಡುವ ಏನು ಯಾವ ಥರ ಸಿಗುತ್ತೆ, ತಗೊಂಡು ಹೋಗ್ತೀವ ಇವತ್ತು ಮನೆಗೆ ಇಲ್ವಾ ನೋಡಿ, ಕಾದು ನೋಡಿ ಗೈಸ್. ಇವಾಗ ಮಧು ಅವರಿಗೆ ಹೊಟ್ಟೆ ಹಸಿತಿದೆಯಂತೆ, ಈಗ ಊಟಕ್ಕೆ ಹೋಗುವ ಬನ್ನಿ. ಮುದ್ದೆ 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 ಊಟ ಬೇಕು, ಮುದ್ದೆ ಊಟ ಬೇಕು. ಇಲ್ಲ ಇಲ್ಲ ದೋಸೆ ಬೇಕು ಅಂತ ಬಂದ್ಲು, ಬಟ್ ದೋಸೆ ಸಿಗ್ಲಿಲ್ಲ. ದಡಿ ಮುದ್ದೆ ತಿನ್ನು, ಕೆಂಪು ತಲೆ ತಪ್ಪ ಇಲ್ವಾ? ಸೊ ನಾವಿವಾಗ ಯಾರೂ ಅಲ್ಲ, ಇವಳೊಬ್ಬಳೇ ತಿನ್ನಕ್ಕೆ ಬಂದಿರೋದು. ನಾವೆಲ್ಲ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ. ತುಪ್ಪ ತುಪ್ಪ ನೋಡು, ವಾವ್, ಹಳ್ಳ ಮಾಡು. ಇಲ್ಲೇ ತಿನ್ಕೊಬಿಡಿ ಗೈಸ್, ತಿನ್ನು ಬೇಗ. ಚೆನ್ನಾಗಿಲ್ವಾ? ನಿಖಿಲ್ ರವೀಂದ್ರ ಒಂದು ದೋಸೆ ಕೊಡ್ಸೋಕ್ಕಾಗಲಿಲ್ಲ. ಇಲ್ಲಿ ಸಿಗುತ್ತೆ ಅಂತ ದೊಡ್ಡದಾಗಿ ಕರ್ಕೊ ಬಂದ ಗೈಸ್. ನಾವು ಅಲ್ಲಿ ನಿಲ್ಸು ಅಂದ್ವಿ, ಇಳ್ದು ಹೋಗೋಕ್ಕೆ ಕಷ್ಟ ಆಯಿತು. ಇಲ್ಲಿ ಸಿಗುತ್ತೆ ಬನ್ನಿ ಬನ್ನಿ ಅಂತ ಕರ್ಕೊಬಂದ. ನಾವು ಇವಾಗ ಬಂದಿದ್ದೇವೆ. ಓಕೆ, ಇಲ್ಲಿ ಸ್ವಲ್ಪ ಇಷ್ಟ ಆಗ್ತಾ ಇದೆ, ಬಟ್ ಜಾಸ್ತಿ ಕಲೆಕ್ಷನ್ಸ್ ನಮಗೆ ಸಿಗ್ತಾ ಇಲ್ಲ. ಇದು 4 ಸೀಟರ್ ನಿಖಿಲ್ ರವೀಂದ್ರ. ಇದು ಹಿಂಗೆ ಇದು ಬರೀ ಟೇಬಲ್ಗಾ? ಓಕೆ, ಹಾಂ ಹೌದಾ? ಸೋಫಾ ಎಲ್ಲ ಚೆನ್ನಾಗಿದೆ. ಇವಾಗ ಸ್ವಲ್ಪ ಸೇಲಲ್ಲಿದೆ, ಕಡಿಮೆ ಪ್ರೈಸ್ ಇದೆ. ಕಡಿಮೆ ಅಂದರೆ ಅಷ್ಟೆಲ್ಲ ನಾರ್ಮಲ್. ನಿಮ್ಮಿಬ್ರಿಗೆ ಇಲ್ಲಿ ಗುಂಬಿಟ್ರೆ, ನಾನು ಹೊಡೆದಾಕ್ಬಿಟ್ರೆ ಏನು ಮಾಡ್ತೀರಾ ಗೈಸ್? ಇವ್ರಿಬ್ರಿಗೆ ಗುಂಬಿಟ್ಟು ಇನ್ನೊಬ್ಬ ಲಿಫ್ಟಲ್ಲಿ ಬರ್ತೀನಿ ಅಂತ ಬದಲು ಬಾ. ಇಲ್ಲ ಬಾ, ಗುಂಬ್ತೀನಿ ನಿನಗೆ. ಇಲ್ಲ ಗೈಸ್, ಹೆಂಗ್ ಹೊಡೆದಿದ್ದೀನಿ ಅಂದರೆ ಸ್ವಾತಿ ಮಿಸ್ಸಾಗಿ ಆಫ್ ಮಾಡಿಬಿಟ್ಟವಳೆ. ಯಾಕೆಲ್ಲ ಇದು ನೋಡು, ಸಖತ್ತಾಗೈತೆ. ಆಗ್ಲೇ ಕುತ್ಕೊಬಿಟ್ಟಿದ್ದಾರೆ. ಏಯ್, ಇದೇ ಆನ್ಲೈನಲ್ಲಿ ನೋಡಿದ್ ನಾವು ಇದನ್ನೇ ನೋಡಿದ್ದು. ಒಂಥರ ಬೇರೆ ತರ ಡಿಫ್ರೆಂಟ್ ಆಗಿತ್ತು ಚೂರು. ಇದು ಮಾರ್ಬಲ್ ತರ ಇತ್ತು. ಇದು ಬರೀ ಟೇಬಲ್ಗಷ್ಟೇನಾ? ಇದನ್ನ ಫೈನಲ್ ಮಾಡಿದ್ದೀವಿ. ಸೊ ನಾವು ಆನ್ಲೈನಲ್ಲೂ ನಾನು ಮಧು ಇದನ್ನು ನೋಡಿದ್ವಿ. ಅಂದರೆ ಈ ಥರ ಒಂಥರ ಡಿಫ್ರೆಂಟ್ ಆಗಿದೆ. ಈ ಥರ ಸೀಟು ನಮಗೆ 6 ಸೀಟರ್ ಬೇಕಿತ್ತು. ಸೊ ಇದನ್ನ ಫೈನಲ್ ಮಾಡಿದ್ದೀವಿ. ಇದು ನಾಳೆ ಡೆಲಿವರಿ ಮಾಡಿಕೊಡ್ತಾರೆ. ಫಿಟ್ಟಿಂಗು ಎಲ್ಲ ಅವರೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಅವ್ರು ಕೆಳಗೆ ಹೋಗಿದ್ದಾರೆ. ಕೆಳಗಡೆ ಏನೇನು ಐಟಮ್ಸ್ ಇಟ್ಟಿದ್ದಾರೆ, ಬನ್ನಿ ಅದಕ್ಕೆ ಹಿಂಗೆ ಆಡ್ತವಳೆ. ಯಾವ ಕೋಡ್ ನಂಬರ್ 000 ಗೈಸ್. ಯಾರಿಗಾರು ಬೇಕಿದ್ರೆ ನಿಜ ವಸ್ತ್ರದಲ್ಲಿ ಸಿಗುತ್ತೆ, ತಗೊಳ್ಳಿ. ನೋಡಿ ಇದೇ ಥರ ಇದೆಲ್ಲ. ಇದು ರೇಟ್ ಮೇಡಮ್ ಕಾಸ್ಟ್ಲಿನಾ? ಎಷ್ಟಿರ್ಬೋದು ಅಂದಾಜು? ಜಾಸ್ತಿ ಗೈಸ್. ವಾಟ್ ನಿಖಿಲ್ ರವೀಂದ್ರ? ವೈ ನಿಖಿಲ್ ರವೀಂದ್ರ? ಹಲೋ ವಿನೋದ್ ದಾಸ್ ಸರ್, ಹೌ ಆರ್ ಯು? ಫೈನ್, ಫ್ಯಾಂಟಾಸ್ಟಿಕ್, ಮಾರ್ವಲಸ್, ಔಟ್ಸ್ಟ್ಯಾಂಡಿಂಗ್. ನಾನು MBA ಮುಗಿಸಿದೀನಿ ಅಂತ ಬರೀ ಕೆಲಸ ಮಾಡಿಸ್ತಾರೆ ಗೈಸ್ ನನ್ನ ಹತ್ರ. ಏನವ ಮಾಡ್ದೆ ತಾಯಿ, ಪಾಪ ಮಾಡಿದ ಗಂಡಿಲ್ ನಿಂತೈತೆ.
ಸೀರೆ ಎಲ್ಲ ತೋರಿಸ್ಲಿಲ್ವ ಈಗ? ಆಮೇಲೆ ಬಂತು. ಸರಿ ಬಿಡು, ನಡೀರಿ. ಹಲೋ ಅಭಿಷೇಕ್, ನಿಮ್ಮ ಹೆಸರು ಅಭಿನಾ ಅಭಿಷೇಕಾ? ಅಭಿಲಾಷ್ ಮರ್ತೋಯ್ತು ಅಭಿ, ಸಾರಿ. ನಾನು ಅಭಿ ಅಂತ ಕರೆದು ಗೊತ್ತಾಗ್ಲಿಲ್ಲ ವಿನೋದ. ನೋಡ್ದ ವಿನೋದ, ಇಷ್ಟೇ ಕಣ. ನೋಡು ವಿನೋದ, ಎಲ್ಲಿ ಇನ್ನೊಂದು ಮಾಸ್ಟರ್ ಪೀಸು ಇಲ್ಲಿ ಮಲಗಿರ್ತಿತ್ತಲ್ಲ ಯಾವಾಗ್ಲೂ, ಮನೇಲಿ ಮಲಗಿದೆ ರೆಸ್ಟಲ್ಲಿ. ಬಾಣಂತಿ ಪಾಪ, 2 ಮಗನ ನೋಡ್ಕೊಂಡು ರೆಸ್ಟಲ್ಲಿ ಮನ್ಗದೆ ಪಾಪ ಬಾಣಂತಿ. ನೋಡಿದ್ರೆ ಅಷ್ಟೇ. ಯಾರು? ಮುತ್ತು. ಇನ್ಯಾರು ಅನ್ಕೊಂಡೆ? ಅವ್ರಿಗೆ ಯಾರು ಬೇಕಾದವ್ರು ನೋಡಿದ್ರೆ ಅಂತ. ಹೊಸ ಮನೆ ಹತ್ರ ಇಮಾನಿ ಯಾರನ್ನೋ ಫ್ರೆಂಡ್ ಮಾಡ್ಕೊಬಿಟ್ಟವಳೆ. ನಾವು ಹೋಗಿದ್ ಬರೋಷ್ಟರಲ್ಲಿ ಏನು ತಪ್ಕೊಂಡೆಲ್ಲ ಆಟ ಆಡ್ತವ್ರೆ. ಸದ್ಯ ಅವ್ರಿಗೆ ಇಂಗ್ಲೀಷ್ ಬರುತ್ತೆ. ಓ ಇಮಾನಿ ಹೋಯ್ತವಳೆ, ನಮ್ಮ ಮಾತೇನು ಕೇಳ್ತಾನೆ ಇಲ್ವೇ. ಲಾಸ್ಟ್ ಬ್ಲಾಗಲ್ಲಿ ನಾನು ಇಮಾನಿನ ತೋರಿಸಿರ್ಲಿಲ್ಲ, ಅದಕ್ಕೆ ಎಲ್ಲರೂ ಹೋಗಿದ್ದೆ ಸ್ಪಂದನೇ ಕೇಳ್ತಿದ್ಲು ಇಮಾನಿ ಇಲ್ವಾ ಅಂತ. ಹೌದಾ, ಇಲ್ಲೇ ಇದ್ಲು. ನಾನು ವಿಡಿಯೋ ಮಾಡ್ಬೇಕಾದ್ರೆ ಆಗಿರ್ಲಿಲ್ಲ ಅಕ್ಕ ನಿನ್ನೆ. ವಿಡಿಯೋ ಮಾಡ್ಬೇಕಾದ್ರೆ ಮೇಲೆ ಎಲ್ಲೋ ಇದ್ಲು ಅನ್ಸುತ್ತೆ. ಮನೆಗೆ ಬಂದ್ವಿ ಗೈಸ್. ಎಲ್ಲಿ ಸೈಕಲ್ಲು? ಕೊಡಪ್ಪ, ಹೆಣ್ಗಾದ್ರೂ ಕೊಡು, ನೀನಾದ್ರೂ ಯೂಸ್ ಮಾಡಲಿಲ್ಲ. ಹೊಟ್ಟೆ ಹಸಿತಾ ಇದೆ ನಮ್ಮ ಮನೆಯಲ್ಲಿ ಇವತ್ತು. ಮೊಸರನ್ನ, ನಮ್ಮ ಬೂಸಿ ಮಾಡಿರುವ ವಡೆ ಅಲ್ಲ ನೋಡಿ, ಅದಕ್ಕೆ ತಾಯಿ ಸಮಾನ ಅಂತಾರೆ. ಹೆಂಗೆ ನಮ್ಮ ಅತ್ತಿಗೆ ಅಮ್ಮ. ಏ ದೊಡ್ಡ ವಡೆ ವಡೆಯಲ್ಲೇ ಎಲ್ಲ ವಡೆ ಬಂತು ನೋಡಿ, ವಡೆ ದೊಡ್ಡ ವಡೆ ಮಲ್ಕೊಬಿಟ್ಟಿದೆ ವಡೆ ಮಲ್ಕೊಬಿಟ್ಟಿದೆ. ಓಹೋ, ಇದನ್ನ ಇಲ್ಲಾಕ್ಬಿಟ್ಟಿದ್ದೀರಾ? ಸೌಂಡು ಪಟ ಅಂತ ಇದಿರುತ್ತೆ. ಇದು ಏನಂತೆ? ಮಲಗಿರೋದು ಕಂಡುಬಿಟ್ಕೊಂಡು. ಆಯ್ತು ವಡೆ. ವಾಷಿಂಗ್ ಮಿಷಿನ್ ಬಂದಿದೆ, ಪೂಜೆ ಮಾಡಿ ಅಂತೆ. ಪೂಜೆ ಮಾಡ್ರೋಗ್ರಿ ನೀವೇ. ಬೂಸಿ ವಾಷಿಂಗ್ ಮಿಷಿನ್ ಬಂದಿದೆ, ಪೂಜೆ ಮಾಡೋಗ್ರಿ. ನೀನು ಹೆಲ್ಪ್ ಮಾಡ್ಬೇಕು ತಾನೆ ಅವ್ರಿಗೆ. ಹೌದು, ನೋಡಿಲ್ಲ. ಹೊಸ ವಾಷಿಂಗ್ ಮಿಷಿನ್ ಬಂದಿದೆ ಗಾಯ್ಸ್. ಏನೋ AI ಫೀಚರ್ಸ್ ಎಲ್ಲ ಇದೆ ಅಂತ ನಾವು ಇಲ್ಲೇ ನಿಂತ್ಕೊಂಡು ವಾಶ್ ಮಾಡಿ ಅಂತ ಹೇಳಿದ್ರೆ ಅದು ವಾಷಿಂಗ್ ಮಿಷಿನ್ ವಾಶ್ ಮಾಡುತ್ತೆ. ನೋಡು, ವಾಷಿಂಗ್ ಮಿಷಿನ್ 1.5 ಲಕ್ಷ, ಡೈನಿಂಗ್ ಟೇಬಲ್ 2.5 ಲಕ್ಷ. ನಿನ್ನ ಮೊಮ್ಮಗ ದುಡ್ಡನ್ನ ಉಳಿಸ್ತಾನ? ನನ್ನ ಮದ್ವೆ ಇದೇ ನಮ್ಮ ಅಜ್ಜಿದು ಬೂಸ್ ಮುದೆ ಇರ್ಬೇಕ. ಬ್ರೇಕಿಂಗ್ ನ್ಯೂಸ್, ನಾನು ಮದ್ವೆ ಆಗ್ತಾ ಇಲ್ಲ, ಸ್ವಾತಿ ಆಗ್ತಾ ಇದ್ದಾಳೆ ಗೈಸ್. ನಮ್ ಸ್ವಾತಿಗೆ ನೀವೇ ಹೇಳಿ ಗೈಸ್, ಅಕ್ಕ ಇರ್ಬೇಕಾದ್ರೆ ತಂಗಿ ಹೆಂಗ್ ಮದ್ವೆ ಆಗ? ಇಲ್ಲ ನೋಡಿ ಗೈಸ್, ತೋರ್ಸೆ. ಅದೆಲ್ಲ ನೀನ್ ಏನೋ ಮಾತಾಡ್ತೀನಿ ಬಾಯ್ಲಿ. ನೋಡಿ, ಯಾರು ದೊಡ್ಡವ್ರ ತರ, ಯಾರು ಮದ್ವೆ ಇವಳೇ ದೊಡ್ಡವ್ರ ತರ ಕಾಣೋದು. ಇವಳೇ ದೊಡ್ಡವಳು, ನನ್ಗಿನ 2 ವರ್ಷ ದೊಡ್ಡವಳು ಇವಳೇ. ನಮ್ಮ ಅಕ್ಕ ಇವಳೇ ಮೈ ಕೈ. ಆದ್ರೂ ಗೈಸ್, ನಾವ್ ಹೇಳ್ತಾ ಇದೀವಲ್ಲ, ನಾನು ನನ್ನ ಗಂಡ ಸೇರ್ಕೊಂಡು ಫಸ್ಟ್ ಸ್ವಾತಿಗೆ ಮದುವೆ ಮಾಡೋದು, ಆಮೇಲೆ ನಿಶುಂಗೆ, ಆಮೇಲೆ ಸ್ಪಂದನಂಗೆ. ಇಲ್ಲ ಗೈಸ್, ಫಸ್ಟ್ ಸ್ವಾತಿಗೆ, ಸೆಕೆಂಡ್ ಸ್ಪಂದನಂಗೆ, ಥರ್ಡ್ ನಿಶುಂಗೆ, ಫೋರ್ತ್ ಇವಳು ಗುಟ್ಟ ಮಗುಗೆ. ಮುಖ್ಯ ಆಗೋಗಿರ್ತಾಳೆ, ಯಾರು ಗಂಡು ಕೊಡಲ್ಲ ಅವಾಗ. ಪಾಪುಗ್ ಮದ್ವೆ ಮಾಡ್ಬಿಟ್ಟು ಆಮೇಲೆ ಮಾಡ್ಕೋಬೇಕು ಬಿಡು, ಅಲ್ವಾ ಅಕ್ಕ? ಅಲ್ಲ, ನನ್ನ ಮಗು ಆಗಿ ಅದಕ್ಕೆ ವಯಸ್ಸಾಗಿ ಉಗೇಜಿ ಹೇಳ್ತೀನಿ. ನಮ್ಮ ಅಜ್ಜಿಗೆ ಮಾಡ್ಬಿಡೋಣ. ಅಜ್ಜಿಗೆ ಇನ್ನೊಂದು 9 ಗೈಸ್, ನಮ್ಮ ಅಜ್ಜಿಗೆ ಪಾಪ. ಆಯ್ತಪ್ಪ, ಇವಾಗ ಇರ್ರಪ್ಪ. ಅಜ್ಜಿ ಯಾರು ಮಾತಾಡಂಗಿಲ್ಲ. ಅಜ್ಜಿ, ಇವಾಗ ಫಸ್ಟ್ ಮದುವೆ ಯಾರಿಗೆ ಅಜ್ಜಿ ಮಾಡ್ಬೇಕು? ನಿಶಾ. ನ್ಯಾಯವಾದ ಮಾತು. ನೀನು ಮನ್ಸಾರ ಮುಟ್ಕೊಂಡ ಮನ್ಸಾರ ಸ್ವಾತಿಗೆ ತಾನೆ
ಅಲ್ಲಿ ಅಕ್ಕ ಇರ್ಬೇಕಾದ್ರೆ ತಂಗಿಗೆ ಹೆಂಗ್ ಮಾಡ್ತಾರೆ ಗೈಸ್ ಹೇಳಿ ಗೈಸ್ ನನಗೆ ಈ ಮದ್ವೆ ಟಾಪಿಕ್ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತಿದೆ. ವಾಷಿಂಗ್ ಮಿಷಿನ್ ತೋರಿಸ್ತೀನಿ ಬನ್ನಿ ಗೈಸ್. ಚಿಕ್ಕದ ಅನ್ಸ್ತೈತೆ ಅಣ್ಣ. 12 kg. ಓ ಅದು ಕೆಳಗಡೆ ಸ್ಟ್ಯಾಂಡ್ ಇಲ್ವಲ್ಲ ಅದಕ್ಕೇನು. ವಾವ್ ಬ್ಲ್ಯಾಕ್ ಬ್ಯೂಟಿ ಬಂದಿದೆ ನಮ್ಮ ಮನೆಗೆ. ಇದು 12 kg ಅಂತೆ ಕೆಪಾಸಿಟಿ. ನಮ್ಮದು ಮೊದಲು ಇದ್ದಿದ್ದು ಸಿದ್ದರಾಮಯ್ಯಗೆ ಹಾಕಿದ್ದು 6 ಚಿಕ್ಕದು. ಓಕೆ 12 ಲಾಸ್ಟು. ಆದರೆ ಇದಕ್ಕೆ ಬರುತ್ತೆ ಅಷ್ಟೇ, ಕಮರ್ಷಿಯಲ್ಗೆ ಬರುತ್ತೆ. ಇದಕ್ಕೆ ಗೊತ್ತಿಲ್ಲ, ಇಲ್ಲಿ ಇಂಡಿಯಾದಲ್ಲಿ ಇದೆ ಗೊತ್ತಿಲ್ಲ. ಇದೇನೇನಿದೆ ಫೀಚರ್ಸು ಹೊಸ್ದಾಗಿ ಏನಿದೆ, ಏನೇನೋ ಇದೆಯಪ್ಪ ಡಿಫ್ರೆಂಟಾಗಿ. ಸ್ಯಾಮ್ಸಂಗ್ ತಂದಿದ್ದಾರೆ ಈ ಸಲ. ನೈಸ್. ಇಲ್ಲೇ ಎಲ್ಲ ಸ್ವಿಚ್ಚು, ಇದು ವೇಸ್ಟ್ ನೀರು ಹೋಗೋದು ಎಲ್ಲ ಇಲ್ಲೇ ಗ್ಯಾಪ್ ಕೊಟ್ಬಿಟ್ಟಿದ್ದಾರೆ. ಈಸಿ ಪಾಸಿ ಸತಿ ಇದರೊಳಗಡೆ ಕುತ್ಕೊಂಡು ಉಗ್ಗಿಯದೆ. ಸ್ಪೇಸ್ ತುಂಬ ದೊಡ್ಡದಿದೆ, ತೋರಿಸ್ತೀನಿ ರೀ ಗೈಸ್. ನೋಡಿ ಗಾಯ್ಸ್ ಅಷ್ಟೇ ಗಾಯ್ಸ್. ಓಕೆ ಗಾಯ್ಸ್, ಬಾಯ್ ಗಾಯ್ಸ್. ನೆಕ್ಸ್ಟ್ ಇನ್ಯಾವ ಹೊಸ ಐಟಮ್ ಬರುತ್ತೆ? ನೆಕ್ಸ್ಟ್ ನಾಳೆ ಟೇಬಲ್ ಬರುತ್ತೆ. ಆಮೇಲೆ ಇನ್ನೂ ಏನೇನು ಬರಬೇಕು, ಏನು ಬರಬೇಕು? ಗಾರ್ಡನ್ ಸೆಟಪ್. ನಮ್ಮದು ಇದ್ರ ಸೆಟಪ್ ಮಾಡಬೇಕು. ಗಾರ್ಡನ್ ಅಲ್ಲ ಅದು, ಏನು ಬಾಲ್ಕನಿ ಸೆಟಪ್ ಮಾಡಬೇಕು. ಸೊ ಇನ್ನು ತುಂಬ ಕೆಲಸ ಇದೆ. ಯಾಕೋ ಓವರಾಗಿ ಆಡ್ತಿದೆ ನೀವು ಬ್ಲಾಗಲ್ಲಿ. ಬಾಯ್ ಗಾಯ್ಸ್. ನಮ್ಮ ಹಿಮಾನಿಗೆ 2 ಫ್ರೆಂಡ್ಸ್ ಆಗಿದ್ದಾರೆ. ಹಾಯ್ ಮಾಡಿ. ಹಾಯ್. ನೀವು ನಮ್ಮ ವಿಡಿಯೋಸ್ ನೋಡ್ತೀರಾ? ಇವಳ ನೋಡಿದ್ದೀರಾ ವಿಡಿಯೋಸಲ್ಲಿ? ಡ್ರೀಮ್ ಫಾರ್ ಸಿಂಗ್ ವಿತ್. ಓ ಯಾವಾಗ ಫ್ರೆಂಡ್ ಆದ್ರೆ? ಇವತ್ತು ಮಧ್ಯಾಹ್ನ. ಅಡ್ಜಸ್ಟ್ ಆದ್ಲ ನಿಮಗೆ? ಹೊಡಿಯಲ್ವಾ? ತಳ್ಳಲ್ವಾ? ನಮಗೆಲ್ಲ ಮಾಡ್ತಾಳೆ, ಅದಕ್ಕೆ ಕೇಳ್ತಿದ್ದೀವಿ. ಇಲ್ಲೇ ಆಟ ಆಡಿ ಆಯ್ತಾ, ದೂರ ಹೋಗ್ಬೇಡಿ. ಇಲ್ಲೇ ಆಟ ಆಡಿ. ಗೋ. No, we have to play here only. ಓಕೆ Bye guys. Nice to meet my subscriber guys. ಓಕೆ ಕ್ಯಾರಿ ಆನ್. ಬಾಯ್. ಚೆನ್ನಾಗಿದೆ ಜೋಡಿ. ನಮ್ದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ. ನಾನು ನಿಶಾ ಹುಚ್ಚು ತರಕೊಂಡಿದ್ದೇನ್ವಿ ರೋಡಲ್ಲಿ ಅದೆಲ್ಲ. ನೀನು ಕಡೆ ನಾನಲ್ಲ, ಮದ್ವೆ ಏಜು ನಿನ್ಗೆ. ಬಾ. ಹೊಡೆದ್ಬಿಡ್ತೀನಿ. ಗೈಸ್ ನನಗೆ ಗೊತ್ತೇ ಇಲ್ಲ, ಅದಕ್ಕೆ ಇಬ್ರು ಬಂದಾಗಿಂದ ಅಲ್ಲ, ಅಜ್ಜಿ ಈಗಲ್ವಾ? ಬಂದಾಗಿಂದ ಇಬ್ರು ಸರಿಯಾಗವ್ರೆ. ಮುನ್ಸಿ ಸ್ವಾತಿನೋ ಅದೇ ಇವಳು ಅಜ್ಜಿ ಜೊತೆ ಮಾತ್ರ ಇವಳು ಮುನ್ಸ್ಕೊಳ್ಳೋದು. ಇಬ್ರು ಮಾತಾಡ್ತಾ ಇಲ್ಲ. ಆದ್ರೆ ಅಜ್ಜಿ ಪಾಪ ಮಾತಾಡ್ಸ್ತು ಸುಮಾರು ಸಲ, ಅವಳೇ ಮಾತಾಡಿಲ್ಲ. ಅದೇ ಗಾಢವಾಗಿ ನಮ್ಮ ಅಜ್ಜಿ ಏನಾದ್ರು ನೋವು ಮಾಡಿರುತ್ತೆ ಪಾಪ ಸ್ವಾತಿಗೆ. ಗಾಢವಾಗಿ ಮಾಡೋಳೆ ಅವಳು, ನಾ ಮಾಡಿದ್ದನ್ನಂತೆ. ಚಿಕ್ಕ ಪುಟ್ಟ ವಿಷಯಕ್ಕೆ ಮುನ್ಸ್ಕೊಂಡು ಅದೇನ್ ಗೊತ್ತಾ ವಿಷಯ, ಅಜ್ಜಿ ಕರ್ದಿರುತ್ತೆ ಆ ಟೈಮ್ಗಳು ಹೋಗಿರಲ್ಲ ಊರಲ್ಲಿ. ಮುನ್ಸ್ಕೊಂಡ್ಬಿಟ್ಟಿರುತ್ತೆ ಅಜ್ಜಿ. ಈಗ ರಾಜಿ ಮಾಡ್ತಾ ಇದೀವಿ. ಕೈ ಕೈ ಕೊಡಿ. ಕುಲ್ಕಿ ಒಂದ್ ಹಗ್ ಮಾಡಿ, ಹಂಗೆ ಒಂದ್ ಕಿಸ್ ಮಾಡಿ. ನಾನು ವಿಷಯನೇ ಗೊತ್ತಿರ್ಲಿಲ್ವಲ್ಲ. ನೀವ್ ಮಾತಾಡ್ಸ್ತಾ ಇದ್ದೀರಾ ಅನ್ಕೊಂಡೆ ನಾನು. ನನ್ಗೆ ನಂಗೆ ಗೊತ್ತೇ ಇಲ್ಲ. ಮಾತಾಡ್ತೀನಿ, ಅವಳು ಮಾತಾಡಲ್ಲ. ಹೌದಾ? ಯಾಕೆ ನೋಡು, ಇನ್ನೊಂದು 5-6 ವರ್ಷ ಇರುತ್ತೆ. ಸುಮ್ನೆ ಚಿಕ್ಕ ಪುಟ್ಟಕ್ಕೆ ಕೈ ಕೊಟ್ಬಿಡಿ ಅದಕ್ಕೆ. ಸ್ವತಿ ಕೊಡವ. ಕೊಡಜ್ಜಿ ಕೈ. ಎಲ್ಲರ ಜೊತೆನೂ ಮುನ್ಸ್ಕೊಳ್ಳೋದು. ಚಿಕ್ಕ ಚಿಕ್ಕ ವಿಷಯಕ್ಕೆ ಫೋನ್ ಎತ್ತಿಲ್ಲ ಅಂದ್ರೆ ಮುನ್ಸ್ಕೊಳ್ಳೋದು. ನನ್ನ ಹತ್ರ ಮಾತಾಡಲ್ಲ, ಮುನ್ಸ್ಕೊಳ್ಳೋದು. ಈ ಚಿಕ್ಕ ಮಕ್ಳುಗಳು ಮುನ್ಸ್ಕೊತಾರಲ್ಲ. ನಿಖಿಲ್ ಅವ್ರ ಹತ್ರ ಮೋಟರ್ ರೆಡಿ ಮಾಡ್ಸಿಲ್ಲ ಅಂತ ಮುನ್ಸ್ಕೊಳ್ಳೋದು. ಹೇಳ್ತಾರಲ್ಲ ವಯಸ್ಸಾದವರು ಚಿಕ್ಕ ಮಕ್ಳು ತರ ಮುನ್ಸು, ಎಲ್ಲದಕ್ಕೂ ಮುನ್ಸ್ಕೊಳ್ಳೋದು ಅಂತಾರಲ್ಲ. ಈಗ ನೀನು ಚಿಕ್ಕ ಮಕ್ಳು ನೀನು. ಇದು ಸಿಪ್ಪರ್ ಕೊಡ್ರ. ಹೋಗಲಿ ಇಮಾನಿ ಜೊತೆ ಆಟ ಆಡೋಕೆ. ನೋ ಇಮಾನಿ. ಲಕ್ಕಿ, ನಮ್ಮ ಲಕ್ಕಿ ಅಲ್ಲಿಗೆ ಹೋಗಿ ಕೂತಿದ್ದಾನೆ. ಇಲ್ಲಿ ಇದು ಬಾಗ್ಲು ತೆಗ್ದಿಟ್ಟು ಸ್ಟ್ರೀಟ್ ಡಾಗು ಗೇಟ್ ಹಾಕಿರ್ಲಿಲ್ವ ನೀವು ಬರ್ತಾ? ಹಾಕೊಂಡೋಗಿಲ್ಲ, ಗೇಟ್ ತೆಗ್ದ್ಬಿಟ್ಟು ಹೋಗ್ಬಿಟ್ಟವ್ರೆ. ಬೀದಿ ನಾಯಿ ಇಲ್ಲೇ ಬಂದ್ಬಿಟ್ಟೈತೆ. ನಮ್ಮ ಲಕ್ಕಿ ಇಲ್ಲಿ ಮಲ್ಗೋನೆ. ನಾಯಿ ನೋಡಿ ಹಿಂಗೆ ಹತ್ತಿ ಆ ಪಕ್ಕದ ಮನೆಗೆ ಹೋಗ್ಬಿಟ್ಟವನೆ. ಲಕ್ಕಿ ಎಲ್ಲವನೇ? ಅಲ್ಲಿ ಬಾ. ಮೊದಲೇ ಒಂದ್ಸಲ ಕಚ್ಚಿಸ್ಕೊಂಡಿದ್ಯಾ? ಬರಪ್ಪ ಬಾ. ಇಲ್ಲಿ ಬನ್ನಿ, ಇಲ್ಲಿ ಹಿಂದಕ್ಕೆ ಬನ್ನಿ. ಅಲ್ಲಿ ನೋಡಿ, ಇಲ್ಲಿ ವಿಡಿಯೋದಲ್ಲಿ ನೋಡಿ, ಕಾಣಿಸ್ತಾ?
ಅವಳು ಆ ಕಡೆ ಹೋಗಿ ಎತ್ಕೊ ಬರಲ್ಲ ಅಂತ ಕೇಳ್ತವಳೆ. ಆಗಲ್ಲ. ಟ್ಯಾಬ್ ಕೊಟ್ಟಿಲ್ಲ ಗೈಸ್ ಬೆಳಿಗ್ಗೆಯಿಂದ. Guys, my mosi only take my time at morning, guys. ನೋ ಯುವರ್ ಮಾಮು. No, guys, at morning I was sleeping. I was seeing tab at 6 o'clock. And guys, she came at 9 o'clock and took tab and ಮಧ್ಯರಾತ್ರಿ 1 ಗಂಟೆ ತನಕ ಟ್ಯಾಬ್ ನೋಡಿದಾಳೆ. ಅದಕ್ಕೆ ಇವತ್ತು ಟ್ಯಾಬ್ ಕೊಟ್ಟಿಲ್ಲ. ಸೊ ಹಾಗಾಗಿ ಯೂಟ್ಯೂಬಲ್ಲೇ ರೀಲ್ಸ್ ನೋಡ್ಕೊತಾವಳೆ, ಶಾರ್ಟ್ಸ್ ನೋಡ್ಕೊತಾವಳೆ. ಸೊ ಓಕೆ ಹಿಮಾನಿ, ಎಂಡ್ ಮೈ ವ್ಲಾಗ್. how? ಯು ಡೋಂಟ್ ನೋ? Yes, I know. ದೆನ್ ಟೆಲ್. Guys, bye. ಓಕೆ ಗೈಸ್, ಈ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, Like and subscribe and share and comment ಹಾಂ, to Rikilisha vlog and Badhu Gowda vlog ಆ್ಯಂಡ್ ಮದನ್ ಗೌಡ and ಯೂಟ್ಯೂಬ್ Madan ಚಾನಲ್. Gowda YouTube channel. ಬಾಯ್ ಗೈಸ್.